ಇಂದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಮಲ್ಲಮ್ಮನವರ ಜಯಂತಿಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ಮಲ್ಲಮ್ಮನವರ ಆದರ್ಶಗಳು ಮತ್ತು ಅವರ ಬದುಕಿನ ಮೌಲ್ಯಗಳು ಇಂದಿನ ಸಮಾಜಕ್ಕೆ ಅತ್ಯಗತ್ಯ ಎಂದು ಸ್ಮರಿಸಿದರು. ಎಂ ರೆಡ್ಡಿ ಮಲ್ಲಮ್ಮನವರು ಬಹುಶಃ 14-15 ಅಂತಿದ್ದು ನಂಗೆ ತಿಳಿದಾಗಿ 14ನೇ ಶತಮಾನ ಅಂತ. 17ನೇ ಶತಮಾನದಲ್ಲಿ ಬಸವಾದಿ ಪ್ರಮಥರ ಬಗ್ಗೆ ತಮ್ಗೆ ಗೊತ್ತೇ ಐತಿ. ಭಾಳ ದೊಡ್ಡ ಕ್ರಾಂತಿ ಆಯ್ತು ಇದೇ ಒಂದು ನಾಡಿನಲ್ಲಿ. ಭರತ ಭೂಮಿ ಅನೇಕ ಶಿವಶರಣೆಯರನ್ನು ದಾರ್ಶನಿಕರನ್ನು ಸಂತರನ್ನು ಮಹಾಂತರನ್ನು ಹೊಂದಿರತಕ್ಕಂಥ ಪುಣ್ಯ ಭೂಮಿ ನಮ್ಮ ಭೂಮಿ. ಇಲ್ಲಿ ಮಹಾಸಾಧ್ವಿ ಎಂ ರೆಡ್ಡಿ ಮಲ್ಲಮ್ಮನವರು ಇವತ್ತು ಜಯಂತ್ಯೋತ್ಸವ. ಅವ್ರ ಹಿಸ್ಟ್ರಿ ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಅದನ್ನು ಹೆಚ್ಚಿಗೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಇಡೀ ಸ್ತ್ರೀ ಕುಲಕ್ಕೆ ಆದರ್ಶಪ್ರಾಯ ಆಗಿರ್ತಕ್ಕಂಥವ್ರು ಮಾತೆ ಎಂ ರೆಡ್ಡಿ ಮಲ್ಲಮ್ಮನವರು. ಪಾಮನರಾಗಿರ್ತಕ್ಕಂಥ ಗಂಡನನ್ನು ಪಂಡಿತನಾಗಿ ಮಾಡಿರ್ತಕ್ಕಂಥ ಒಂದು ಶಕ್ತಿ ಅವ್ರಿಗಿದೆ. ಮೈದುನರನ್ನು ಮಹರ್ಷಿನಾಗಿ ಮಾಡಿರ್ತಕ್ಕಂಥ ಒಂದು ಕೀರ್ತಿನೂ ಕೂಡ ಎಂ ರೆಡ್ಡಿ ಮಲ್ಲಮ್ಮ ಸಲ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾವನೆ ಮಾಡಿಕೊಳ್ಬೇಕಾಗ್ತದೆ. ನನಗೆ ನೆನಪಿರೋ ಹಾಗೆ ಪೂಜೆ ನನ್ನ ತಂದೆಯವರು ನಮ್ಮ ಗ್ರಾಮದಲ್ಲಿ ಅವತ್ತು ಭಾಳಷ್ಟು ನಾಟಕಗಳನ್ನು ಅವರು ಯಾವತ್ತೂ ಕೂಡ ಆಡಿಸ್ತಾಯಿದ್ರು. ಒಂದು ಅದು ಪ್ರಮುಖವಾಗಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರದ್ದು ಆ ನಾಟಕದಲ್ಲಿ ನಾನು ಕೂಡ ಪಾತ್ರ ಮಾಡಿದ್ದೆ. ಅದನ್ನು ಬಿಟ್ಟರೆ ಎಂ ರೆಡ್ಡಿ ಮಲ್ಲಮ್ಮನ ನಾಟಕೋತ್ಸವವನ್ನು ಭಾಳಷ್ಟು ಸಲ ಆಡಿಸಿರ್ತಕ್ಕಂಥ ನಮ್ಮೂರು ಗ್ರಾಮದಲ್ಲಿ. ನಾವು ಅವಾಗ ಅವ್ರ ಪತಿಗೆ ಅದ್ರಲ್ಲಿ ಬರ್ತಕ್ಕಂಥ ಸನ್ನಿವೇಶದಲ್ಲಿ ಬರ್ತಕ್ಕಂಥ ಆಗಿ ಹುಚ್ಚ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದನ್ನು ಕಟ್ಟಿಕೊಂಡು ಭಾಳ ಕಷ್ಟಪಟ್ಟು ಆ ತಾಯಿ ಜೀವನ ಮಾಡಿ ಅವ್ರನ್ನ ಆ ಕುಟುಂಬದ ಘನತೆಯನ್ನು ಗೌರವವನ್ನು ಎತ್ತಿಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದ್ದು ನೆನಪು ಇವತ್ತು ಕೂಡ ನನಗಿದೆ. ಬಹುಶಃ ಭಾಳ ಚಿಕ್ಕ ವಯಸ್ಸಿನಲ್ಲೇ ಶಿವಭಕ್ತರಾಗಿ ಭಕ್ತಿಗೆ ಎಲ್ಲದಕ್ಕೂ ಕೂಡ ಮೂಲ ಅನ್ನೋ ಹಾಗೆ ಚನ್ನಮಲ್ಲಿಕಾರ್ಜುನ ತಂದೆಯ ಸ್ವರೂಪದಲ್ಲಿ ತಿಳ್ಕೊಂಡು ಪೂಜಿಸಿ ದೈವದೆಡೆಗೆ ತಮ್ಮನ್ನು ಆ ಕುಟುಂಬವನ್ನು ಮತ್ತು ಇಡೀ ತನ್ನ ನಂಬಿರ್ತಕ್ಕಂಥ ಎಲ್ಲ ವರ್ಗವನ್ನು ಕೂಡ ಕೊಂಡೊಯ್ತಕ್ಕಂಥ ಶಕ್ತಿ ಎಂ ರೆಡ್ಡಿ ಮಲ್ಲಮ್ಮವ್ರಿಗಿತ್ತು ಅಂತಕ್ಕಂಥದ್ದನ್ನು ನಾವ್ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಒಳಗಡೆ ನಾನು ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ಓದ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರು ಮೇಧಾವಿಗಳು ಕೊಟ್ಟಿರ್ತಕ್ಕಂಥದ್ದು ಅಂತಂದರೆ ಸಣ್ಣ ಪುಟ್ಟಕ್ಕೂ ಕೂಡ ವಿಚ್ಛೇದನ ಆಗ್ತಕ್ಕಂಥ ಈ ಕಾಲದಲ್ಲಿ ಬಹುಶಃ ಎಲ್ಲ ಕಷ್ಟಗಳನ್ನು ಕೂಡ ಸಹಿಸ್ಕೊಂಡು ಅತ್ತೆ ಕಾಟ, ನಾದಿನಿಯರ ಕಾಟ, ಗಂಡನ ಪರಿಸ್ಥಿತಿ ಆಗಿರ್ತದೆ, ಕ್ರೂರಾಗಿರ್ತಕ್ಕಂಥ ಮೈದುನ, ಇವೆಲ್ಲವನ್ನೂ ಕೂಡ ಸಹಿಸ್ಕೊಂಡು ಒಂದು ಆ ಕುಟುಂಬಕ್ಕೆ ಗೌರವ ತಂದು ಕೊಟ್ಟು ಅದ್ರ ಜೊತೆಗೆ ಬರೀ ಆ ಕುಟುಂಬವನ್ನೇ ಕೊಂಡು ನೋಡ್ತಕ್ಕಂಥದ್ದಲ್ಲ, ಇಡೀ ಸಮಾಜವನ್ನು ಕೊಂಡೊಯ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಶಕ್ತಿ ಆ ಮಾತಾಯಿ ಮಹಾಸಾಧ್ವಿ ಎಂ ರೆಡ್ಡಿ ಮಲ್ಲಮ್ಮರಿಗಿತ್ತು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೆನಪು ಮಾಡಿಕೊಳ್ಬೇಕಾಗ್ತದೆ. ತಾಯಂದ್ರೆ ಈಗ ಆಡಿರ್ತಕ್ಕಂಥ ಸಂದರ್ಭದಲ್ಲಿ ಹಾಡಿನಲ್ಲೇ ಹೇಳಿದ್ರು, ರೆಡ್ಡಿ ಸಮಾಜಕ್ಕೆ ಬಡತನ ಬರದ ಹಾಗೆ ನೀನು ಕಾಪಾಡುವಂತಕ್ಕಂಥದ್ದನ್ನು ಶಿವನನ್ನು ನೆನಪಿಸ್ಕೊಡ್ರು ಅಂತಕ್ಕಂಥದ್ದು ಸತ್ಯ ಕೂಡ. ಇವತ್ತು ಸಮಾಜ ಶ್ರೀಮಂತವಾಗಿದೆ. ಆದರೆ ನಾನು ಸಮಾಜದಲ್ಲಿ ಬಂಧುಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ, ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲವೂ ಕೂಡ ಶಾಶ್ವತ ಅಂತ ನಾವು ಯಾವ ಕೂಡ ಭಾವಿಸಂಗಿಲ್ಲ. ನಾವೆಲ್ಲರೂ ಕೂಡ ನಮ್ಮ ಮನೆತನವನ್ನು ನೋಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇದೆ. ಯಾಕಂದರೆ ಇವತ್ತು ಜಗತ್ತೇ ಭಾಳ ಫಾಸ್ಟಾಗಿ ಓಡ್ತಾ ಇದೆ. ನಾವೆಷ್ಟು ಓಡಿದ್ರು ಕೂಡ ಸಾಲ, ಅಷ್ಟು ಫಾಸ್ಟ್ ಇವತ್ತು ಜಗತ್ತು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹಾಕಿಕೊಟ್ಟಿರ್ತಕ್ಕಂಥ ಆದರ್ಶಗಳನ್ನು, ಆ ಒಂದು ಮಾರ್ಗವನ್ನು ನಾವು ನಡ್ಕೊಂಡು ಹೋಗ್ತಕ್ಕಂಥದ್ದು ಅನಿವಾರ್ಯ ಪರಿಸ್ಥಿತಿ ಒಳಗಡೆ ನಾವಿದ್ದೇವೆ. ಅವರ ಆದರ್ಶಗಳನ್ನು ಪಾಲನೆ ಮಾಡಿದೆ ಮಾತ್ರ ಸಮಾಜವನ್ನು ಸುಧಾರಣೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ರೆಡ್ಡಿ ಸಮಾಜಕ್ಕೆ ಮಾತ್ರ ಬಡತನ ಬರದೇ ಇರಲಿ ಅಂತ ಇರಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ನಂಬಿರ್ತಕ್ಕಂಥ ಎಲ್ಲ ಕುಲಕೋಟಿಗೂ ಕೂಡ ಬಡತನ ಬರದೇ ಇರೋ ಕಾಪಾಡುವಂಥ ಬಹುಶಃ ಆ ತಾಯಿ ಕೇಳ್ಕೊಂಡಿರ್ಬೇಕು. ಆದರೆ ಎಲ್ಲೋ ಒಂದು ಕಡೆ ಬರವಣಿಗೆಯಲ್ಲಿ ಮಿಸ್ಟೇಕ್ ಆಗಿದೆ ಅನ್ನೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಮಹಾಸಾಧ್ವಿಗಳು ಅಥವಾ ಶರಣರು ಯಾರು ಕೂಡ ತಮ್ಮ ಕುಟುಂಬಕ್ಕೆ ತಮ್ಮ ಜಾತಿಗೆ ಅನುಗುಣವಾಗಿ ಯಾರು ಕೂಡ ಕೇಳ್ಕೊಂಡಿರ್ತಕ್ಕಂಥ ಉದಾಹರಣೆ ಇಲ್ಲ. ಎಲ್ಲೋ ಒಂದು ಸ್ವಲ್ಪ ಇದೆ ಅಂತ ನಾನು ಭಾವಿಸ್ತೇನೆ. ನಾನಂತೂ ನಂಬಿದ ಹಾಗೆ ಸೇಮ್ ಅದೇ ಇರಬೇಕು ಅಂತ. ಬಹುಶಃ ಅದು ಏನಾಗಿದೆ, ಜಾತಿ ಸೂಚಕವಾಗಿ ಬರಬಾರ್ದು ಅಂತಕ್ಕಂಥದ್ದು ಕೂಡ ನನ್ನ ವಿನಂತಿ. ಬಹುಶಃ ತನ್ನ ನಂಬಿರ್ತಕ್ಕಂಥ ಶ್ರಮಿಕ ವರ್ಗ ಇದೇ ನಮ್ಮ ಹಿರಿಯರು ಹೇಳಿದ್ರು, ಶ್ರಮಿಕ ವರ್ಗಕ್ಕೆ ಬಡತನ ಬರದಾಗೆ ಯಾರು ದುಡಿತಾರೆ, ಯಾರು ಕಾಯಕ ಮಾಡ್ತಾರೆ, ಅವ್ರಿಗೆ ಯಾವತ್ತೂ ಕೂಡ ಬಡತನ ಬರದಾಗಿ ಕಾಪಾಡುವಂತಕ್ಕಂಥದ್ದನ್ನು
ಆ ತಾಯಿ ನಿಜವಾಗ್ಲೂ ಕೂಡ ಅವತ್ತಿನ ಸಂದರ್ಭದಲ್ಲಿ ಬೇಡಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲೂ ಕೂಡ ಆದರ್ಶ ಆಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅವ್ರ ಜಯಂತಿ ಉತ್ಸವ ಶುಭಕಾಮನೆ ತಿಳಿಸಿ ಅವರ ಆದರ್ಶಗಳು ನಮ್ಮೆಲ್ಲರೂ ಕೂಡ ಮುಕುಟಪ್ರಾಯವಾಗಲಿ, ಅವರು ಹಾಕಿಕೊಡ್ತಕ್ಕಂಥ ದಾರಿಯಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಶುಭವಾಗಲಿ. ಮತ್ತೊಮ್ಮೆ ಮಹಾಸದ್ವಿ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಉತ್ಸವ ಶುಭಕಾಮನೆಗಳನ್ನು ತಮ್ಮೆಲ್ಲರೂ ಕೂಡ ಕೋರ್ತಾ ತಮ್ಮೆಲ್ಲರಿಗೂ ಓದಿಸಿ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ.